ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಲೇಖನ ಮಲೆಗಳಲ್ಲಿ ಮರೆಯಾದ ಅಂಚೆಯಣ್ಣ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಲೇಖನವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನೋಡೋದಾದರೆ, ಜಯಂತ್ ಕಾಯ್ಕಿಣಿ ಅವರು 1955 ಜನವರಿ 24ರಂದು ಗೌರೀಶ್ ಕಾಯ್ಕಿಣಿ ಮತ್ತು ಶಾಂತಾ ಕಾಯ್ಕಿಣಿಯ ಮಗನಾಗಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಶ್ರೀಯುತರು ಜನಿಸ್ತಾರೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಗೋಕರ್ಣದಲ್ಲಿ ಮುಗಿಸಿದ ಶ್ರೀಯುತರು BSc ಪದವಿಯನ್ನು ಕುಮಟಾದಲ್ಲಿ, MSc ಪದವಿಯನ್ನು 1973ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಚಿನ್ನದ ಪದಕದೊಂದಿಗೆ ಮುಗಿಸ್ತಾರೆ. ಸಾಹಿತ್ಯ ಅಭಿರುಚಿಯುಳ್ಳ ಜಯಂತ್ ಕಾಯ್ಕಿಣಿ ಅವರು ವಿವಿಧ ಪ್ರಕಾರಗಳಾದ ಕಾವ್ಯ, ನಾಟಕ, ಕಾದಂಬರಿ, ಕತೆ, ವಿಮರ್ಶೆ ಹಾಗೂ ಸಿನಿಮಾ ರಂಗದಲ್ಲಿ ಇವರು ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ. ಇತ್ತೀಚೆಗೆ ಮುಂಗಾರು ಮಳೆ, ಗಾಳಿಪಟ ಅನೇಕ ಸಿನಿಮಾಗಳಿಗೆ ಚಿತ್ರಗೀತೆಯನ್ನು ಬರೆಯುವ ಮೂಲಕ ತುಂಬ ಪ್ರಸಿದ್ಧಿಯನ್ನು ಶ್ರೀಯುತರು ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳು ಅಂತ ನಾವು ನೋಡೋದಾದರೆ ನೀಲಿ ಮಳೆ, ಒಂದು ಜಿಲೇಬಿ, ಶ್ರಾವಣ ಮಧ್ಯಾಹ್ನ, ಕೋಟಿ ತೀರ್ಥ, ರಂಗದಿಂದೆಷ್ಟು ದೂರ ಇವರ ಕವನ ಸಂಕಲನಗಳು. ತೆರೆದಷ್ಟು ಬಾಗಿಲು, ಗಾಳ, ದಗಡು ಪರಬನ ಅಶ್ವಮೇಧ, ಅಮೃತ ಬಳ್ಳಿ ಕಷಾಯ, ಬಣ್ಣದ ಕಾಲು, ತೂಫಾನ್ ಮೇಲ್ ಅವರ ಪ್ರಮುಖ ಕಥಾ ಸಂಕಲನಗಳು. ಬೊಗಸೆಯಲ್ಲಿ ಮಳೆ, ಶಬ್ದತೀರ ಇವರ ಅಂಕಣ ಬರಹಗಳು. ಇದರ ಜೊತೆಯಲ್ಲಿ ಅನೇಕ ಚಿತ್ರಕಥೆಗಳಿಗೆ ಚಿತ್ರಗೀತೆಯನ್ನು ಸಂಭಾಷಣೆಕಾರರಾಗಿ, ನಾಟಕಕಾರರಾಗಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದವರು ಗೌರವಿಸಿದ್ದಾರೆ. 4 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅಮೃತ ಬಳ್ಳಿ ಕಷಾಯ ಕೃತಿಗೆ ರಾಷ್ಟ್ರೀಯ ಕಥಾ ಪ್ರಶಸ್ತಿ, ನೀಲಿಮಳೆ ಕವನ ಸಂಕಲನಕ್ಕೆ ದಿನಕರ ದೇಸಾಯಿ ಕವನ ಪ್ರಶಸ್ತಿ, ತುಮಕೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮುಂತಾದ ಪ್ರಶಸ್ತಿಗಳು ಶ್ರೀಯುತರಿಗೆ ದೊರೆತಿದ್ದವು. ಜಯಂತ್ ಕಾಯ್ಕಿಣಿ ಅವರ ಟೂರಿಂಗ್ ಟಾಕೀಸ್ ಎಂಬ ಕೃತಿ ಸಿನಿಮಾ ಕುರಿತ ಕಿರು ನೋಟಗಳನ್ನೊಳಗೊಂಡ ಲೇಖನಗಳೊಂದಾದ ಮಲೆಗಳಲ್ಲಿ ಮರೆಯಾದ ಅಂಚೆಯಣ್ಣನ ಕಾರ್ಯವೈಖರಿಗಳನ್ನು, ಬೇರೆ ಬೇರೆ ಘಟನೆಗಳನ್ನು ವಿವಿಧ ದೃಷ್ಟಿಕೋನಗಳಿಂದ ಅಭಿವ್ಯಕ್ತಿಸುವ ಪ್ರತೀಕವಾಗಿ ನಾವು ಈ ಲೇಖನದಲ್ಲಿ ಗಮನಿಸ್ತೀವಿ. ಇಲ್ಲಿಯ ಅಂಚೆಯಣ್ಣ ಪೋಸ್ಟ್ಮ್ಯಾನ್, ಸಾಮಾಜಿಕ ಸಂಬಂಧಗಳನ್ನು ಬೆಸೆಯುವ ಕೊಂಡಿಯಾಗಿ ನಿಲ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮಾಹಿತಿಯನ್ನು ರವಾನಿಸುವ ಮಾರುವೇಷದ ದೇವರಾಗಿ ಇಲ್ಲಿ ಕಾಣಿಸ್ತಾನೆ. ಕಾಗದ ಹುಡುಕಿ ಕೊಡುವ ನೆಂಟನ ಹಾಗೆ ಕಂಡು ಬರ್ತಾನೆ. ಇಂತಹ ಅಂಚೆಯಣ್ಣನನ್ನೇ, ಪೋಸ್ಟ್ಮ್ಯಾನನ್ನೇ ಕೇಂದ್ರವಾಗಿರಿಸಿಕೊಂಡು ಒಂದು ಚೀನಿ ಚಿತ್ರ ಪೋಸ್ಟ್ಮ್ಯಾನ್ ಇನ್ ದಿ ಮೌಂಟನ್ಸ್ ಅಂಥೇಳಿ ಒಂದು ಚೀನಿ ಚಿತ್ರ ಬಂದಿದೆ. ನಿಮಗೆ ಯೂಟ್ಯೂಬಲ್ಲಿ ಆ ಸಿನಿಮಾ ಸಿಗುತ್ತೆ. ಚೀನಿ ಭಾಷೆಯಲ್ಲಿದೆ. ಕನ್ನಡದಲ್ಲಿ ಪೋಸ್ಟ್ಮ್ಯಾನ್ ಇನ್ ದಿ ಮೌಂಟನ್ಸ್ ಮಲೆಗಳಲ್ಲಿ ಅಂಚೆಯಣ್ಣ ಅಂತೇಳಿ ಕರಿತೀವಿ. ಇದು ಚೀನಾದ ಮಲೆನಾಡಿನ ಪ್ರದೇಶದಲ್ಲಿ ಕಂಡುಬರುವ ಸರಳ ಜೀವಿಗಳ ಕಥೆಯಾಗಿದೆ. ಇಲ್ಲಿಯ ಅಂಚೆಯಣ್ಣ ತನ್ನೊಬ್ಬ ಮಗನಿಗೆ ಆ ಕೆಲಸವನ್ನು ವರ್ಗಾಯಿಸುವುದರ ಮೂಲಕ ಕಾಯಕ ತತ್ವದ ಮಹತ್ವವನ್ನು ತಿಳಿಸಿಕೊಡ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಒಟ್ಟಾರೆ ಆಧುನಿಕ ಸಂವಹನ ಮಾಧ್ಯಮಗಳ ನಡುವೆ ಅಂಚೆಯ ಮಹತ್ವ, ಪೋಸ್ಟ್ಮ್ಯಾನ್ನ ಕರ್ತವ್ಯಪರತೆ, ಕಾಯಕ ತತ್ವ ಇವೆಲ್ಲವೂ ಕೂಡ ಈ ಲೇಖನದಲ್ಲಿ ಕಂಡುಬರ್ತವೆ. ವಿದ್ಯಾರ್ಥಿಗಳೇ, ಬನ್ನಿ ನಾವು ಈ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ನಮ್ಮೆಲ್ಲರ ಅಕ್ಕರೆಯ ಅಂಚೆಯಣ್ಣ ಅಥವಾ ಪೋಸ್ಟ್ಮ್ಯಾನ್ ಬರೇ ಒಂದು ಟಪಾಲು ಬಟವಾಡೆಯ ವೃತ್ತಿಯವನಾಗಿರುವುದಿಲ್ಲ. ಅವನು ಮನುಷ್ಯರಿಂದ ಮನುಷ್ಯರಿಗೆ ಅದೇನನ್ನೋ ದಾಟಿಸುವ ಮಾರುವೇಷದ ದೇವರಾಗಿರುತ್ತಾನೆ. ಯಾರನ್ನೋ ಕಂಡು ಪಕ್ಕನೆ ನಿಲ್ಲಿಸಿ ಕಾಗದ ಹುಡುಕಿ ಕೊಡುವ ನೆಂಟ. ಸಮಾಜದ ಓಳುಬಾಳು ಅಂತ ಕರಿತೇವಲ್ಲ, ಅಂಥ ಓಳುಬಾಳಿನ ಚಲನಶೀಲ ಸದಸ್ಯ ಅಂತ ಲೇಖಕರು ಕರೀತಾರೆ. ಇತ್ತೀಚಿನ ಈ ಆಧುನಿಕ ಜಗತ್ತಲ್ಲಿ ಪೋಸ್ಟ್ಮ್ಯಾನ್ ಮನೆಗೆ ಬರ್ತಕ್ಕಂಥದ್ದು ಬಹಳ ಕಡಿಮೆ. ಸುಮಾರು ಒಂದು 30-40 ವರ್ಷಗಳ ಹಿಂದೆ ಇಡೀ ಮನುಷ್ಯ ಸಂಬಂಧಗಳ ಜೀವನಾಡಿಯಾಗಿ ನಾವು ಪೋಸ್ಟ್ಮ್ಯಾನನ್ನು, ಅಂಚೆ ಅಣ್ಣನನ್ನು ನಾವು ನೋಡ್ತಾ ಇದ್ವಿ.
ಅವನ ಹಳ್ಳಿಗಳಲ್ಲಿ ಪೋಸ್ಟ್ಮ್ಯಾನ್ ಸೈಕಲ್ ಮೇಲೆ ಕುತ್ಕೊಂಡು ಬೆಲ್ಲಿನ ಶಬ್ದವನ್ನು ಮಾಡಿಕೊಂಡು ಊರೊಳಗೆ ಬರ್ತಾ ಇದ್ದಾನೆ ಅಂತಂದರೆ ಒಂದು ಸಂಭ್ರಮ, ಯಾವುದೋ ಸುದ್ದಿಯನ್ನು ತರ್ತಾ ಇದ್ದಾನೆ. ಸಂತೋಷದ, ದುಃಖದ, ಇನ್ಯಾವುದೋ ಸುದ್ದಿಗಳು ಬರ್ತವೆ ಅಂಥೇಳಿ ಪ್ರತಿಯೊಂದು ವರ್ಗವೂ ಕೂಡ ಕಾಯ್ತಾ ಇತ್ತು. ಆದರೆ ಇವತ್ತು ಆಧುನಿಕ ತಂತ್ರಜ್ಞಾನದ ಓಟದಲ್ಲಿ ಇವತ್ತು ಮೊಬೈಲು, ವಿಚಾಟು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಇಮೇಲು ಇವೆಲ್ಲ ಬಂದಾದ ಮೇಲೆ ಇವತ್ತು ಪತ್ರ ವ್ಯವಹಾರ ನಮಗೆ ಕಡಿಮೆ ಆಗ್ತಾ ಇದೆ. ಆದರೆ ಹಿಂದೆ ಪೋಸ್ಟ್ಮ್ಯಾನ್ಗೂ ಮತ್ತು ಮನುಷ್ಯರ ನಡುವೆ ಇದ್ದಂತಹ ಆ ಸಂಬಂಧವನ್ನು ಕುರಿತು ಇಲ್ಲಿ ಲೇಖಕರ ಆರಂಭದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಬರೀ ಅವನು ಪತ್ರವನ್ನು ವರ್ಗಾಯಿಸುವ ವ್ಯಕ್ತಿ ಅಲ್ಲ, ಅವನು ಮನುಷ್ಯ ಸಂಬಂಧಗಳನ್ನು ಸೇರಿಸುವ ದೇವನ ಹಾಗೆ ಕಾಣಿಸ್ತಾನೆ. ಯಾರನ್ನೋ ನಿಲ್ಲಿಸಿ, ಯಾರನ್ನೋ ಮಾತನಾಡಿಸ್ತಾ, ಎಲ್ಲರ ಜೊತೆಗೂ ಒಂದು ಒಡನಾಟವನ್ನು ಇಟ್ಕೊಂಡು ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಅಂಚೆಯಣ್ಣ, ಪೋಸ್ಟ್ಮ್ಯಾನ್ ಅಂತೇಳಿ ಲೇಖಕರು ಕರೀತಾರೆ. ಹಾಗಾಗಿ ಇಂತಹ ಅಂಚೆಯಣ್ಣನನ್ನೇ ಕೇಂದ್ರವಾಗಿರಿಸಿಕೊಂಡು ಅದ್ಭುತವಾದ ದೃಶ್ಯಕೂಟವನ್ನು ನೀಡುವ ಒಂದು ಚೀನಿ ಚಿತ್ರ ಯಾವುದು ಅಂತಂದರೆ ಪೋಸ್ಟ್ಮ್ಯಾನ್ ಇನ್ ದಿ ಮೌಂಟನ್ಸ್ ಅಂತೇಳಿ ಕರಿತೇವೆ. ಕನ್ನಡದಲ್ಲಿ ಮಲೆಗಳಲ್ಲಿ ಅಂಚೆಯಣ್ಣ. ಇದು ಚೀನಾದ ಮಲೆನಾಡಿನ ಪ್ರದೇಶದ ಸರಳ ಜೀವಿಗಳ ಕಥೆಯನ್ನು ಒಳಗೊಂಡಿರುವ ಚಿತ್ರ. ಈ ಸಿನಿಮಾದ ವಿವರಗಳನ್ನು ಲೇಖಕರಲ್ಲಿ ಕೊಡ್ತಾ ಹೋಗ್ತಾರೆ. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಲು ಹಗಲಿಡೀ ನಡೀಬೇಕು, ಹೊಳೆಗಳನ್ನು ದಾಟಬೇಕು. ಇಂತಹ 10 ಹಳ್ಳಿಗಳನ್ನು ಒಂದು ರೂಟಿನ ಕೆಲಸವನ್ನು ಮುಗಿಸಲು 1 ವಾರ ಬೇಕು ನಮ್ಮ ಈ ಚಿತ್ರದ ನಾಯಕನಿಗೆ. ಈ ಚಿತ್ರದ ನಾಯಕ ಈ ರೀತಿ ಗುಡ್ಡಗಾಡಿನಲ್ಲಿ ಅಂಚೆ ಚೀಟಿಗಳನ್ನು ತಲುಪಿಸ್ತಾ ಈಗ ನಿವೃತ್ತಿಯ ಅಂಚಿಗೆ ಬಂದು ನಿಂತಿದ್ದಾನೆ. ಈಗ ಅವನ ಕಾಲುಗಳು ಸಹಕರಿಸ್ತಾ ಇಲ್ಲ. ಆಗ ಅವನ ಕಷ್ಟಗಳನ್ನೆಲ್ಲ, ಅವನ ನೋವುಗಳನ್ನೆಲ್ಲ ಕರಗಿಸುವ ಹಾಗೆ ಅವನ ಮೇಲಾಧಿಕಾರಿಗಳಿಂದ ಒಂದು ಪತ್ರ ಬರುತ್ತೆ. ಅದೇನೆಂದರೆ, ನಿನ್ನ ಕೆಲಸವನ್ನು ನಿನ್ನ ಒಬ್ಬನೇ ಮಗನಾಗಿರುವ ಹದಿಹರಿಯದ ಮಗನಿಗೆ ನಾವು ಬೇಕಾದರೆ ಆ ಕೆಲಸವನ್ನು ಕೊಡ್ತೇವೆ, ವರ್ಗಾಯಿಸ್ತೇವೆ. ನಿನ್ನ ಕೆಲಸವನ್ನು ನಿನ್ನ ಮಗನಿಗೆ ಕೊಡೋದಕ್ಕೆ ನಾವು ನಿರ್ಧರಿಸಿದ್ದೇವೆ ಅಂತ ಅಂದಾಗ ನಿವೃತ್ತಿಯ ಅಂಚಿನಲ್ಲಿರುವ ಅಪ್ಪನ ಕಣ್ಣುಗಳು ಆನಂದದಿಂದ ತುಂಬುತ್ತವೆ. ಇನ್ನು ಮನೆಗೆ ಹೆಂಗಪ್ಪ ಜೀವನ ನಡೆಸೋದು ಅಂಥೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನ್ನ ಕೆಲಸ ಮಗನಿಗೆ ಸಿಗುತ್ತೆ ಅಂದರೆ ಮತ್ತೆ ನಮ್ಮ ಕುಟುಂಬ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಮಗನಿಗೆ ಒಪ್ಪಿಸಿ ಅಪ್ಪನ ಕೆಲಸವನ್ನು ಮಗ ಪಡಿತಾನೆ. ಹಾಗಾಗಿ ಮಗ ಅಂಚೆಯಣ್ಣನಾಗಿ ಬದಲಾಗ್ತಾನೆ. ಆನಂತರದಲ್ಲಿ ಮಗನಿಗೆ ಅಪ್ಪ 7 ದಿನಗಳ ಕಾಲ ಮನೆಯನ್ನು ಬಿಟ್ಟು ಪತ್ರಗಳನ್ನು ವಿಲೇವಾರಿ ಮಾಡಿ ಯಾವ್ಯಾವ ಜಾಗಗಳಿಗೆ ಪತ್ರವನ್ನು ತಲುಪಿಸಬೇಕು ಎನ್ನುವ ಒಂದು ನಕ್ಷೆಯನ್ನು ತಯಾರಿಸ್ತಾನೆ. ಹಾಗಾಗಿ ಮರುದಿನ ಆ ಗುಡ್ಡಗಾಡುಗಳ, ಆ ಮಲೆನಾಡಿನ ಆ 7 ದಿನಗಳ ರೂಟ್ ಮ್ಯಾಪನ್ನು ಮಗನಿಗೆ ಪರಿಚಯ ಮಾಡಿಕೊಡುವ ಅಪ್ಪ ಮಗನ ಜೊತೆಗೆ ಪ್ರಯಾಣವನ್ನು ಪ್ರಾರಂಭಿಸ್ತಾನೆ. ಅಪ್ಪನ ಜೊತೆಗೆ ಸದಾ ಸಕನಂತೆ ಹೋಗುವ ನಾಯಿ ಕೂಡ ಬೆಳಿಗ್ಗೆಲೆ ತಯಾರಾಗಿ ಅದು ಕೂಡ ಅವರ ಜೊತೆಗೆ ಹೊರಡುತ್ತೆ. ಹೀಗೆ ಅಂಚೆ ಕಾಗದದ ದಪ್ಪ ಚೀಲವನ್ನು ಹೊತ್ಕೊಂಡು ಚಿಗುರು ಮೀಸೆಯ ಹುಡುಗ ತನ್ನ ತಂದೆಯ ಜೊತೆಗೆ ಹೊರಡುವುದನ್ನು ಕಣ್ತುಂಬ ನೋಡುತ್ತಾ ತಾಯಿ ನಿಂತ್ಕೊಂಡು ಅವರನ್ನು ಕಳಿಸ್ಕೊಡ್ತಾ ಇರತಕ್ಕಂಥ ದೃಶ್ಯ ಎಂಥವರ ಮನಸ್ಸನ್ನು ಕೂಡ ಏನು ಮಾಡುತ್ತದು ಸೂರೆಗೊಳ್ಳುತ್ತೆ. ಇಡೀ ಚಿತ್ರ ಈ ವರ್ಗಾವಣೆಯ, ಈ ಹಸ್ತಾಂತರದ ಈ ಪಯಣವನ್ನು ಮನಮುಟ್ಟುವ ಹಾಗೆ ತೋರಿಸುತ್ತೆ. ಅರ್ಧ ದಿನ ನಡೆದು ಅವರು ಒಂದು ಮರದ ಬಳಿ ಬರ್ತಾರೆ. ನಡುವೆ ನಾಯಿಯು ಆ ಅಂಚೆ ಚೀಲವನ್ನು ಕಚ್ಚಿಕೊಂಡು ಸಾಗುತ್ತೆ. ಅಪ್ಪ ಆ ಚೀಲದ ಮಹತ್ವವನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ನಮಗೆ ಪಠ್ಯದ ದೃಷ್ಟಿಯಿಂದ. ಹೀಗೆ ಬರುತ್ತೆ, ಅಪ್ಪ ಆ ಅಂಚೆಯ ಚೀಲದ ಮಹತ್ವವನ್ನು ಹೇಳುವ ಸಂದರ್ಭ, ಜೀವ ಹೋದರೂ ಸರಿ, ಮಳೆಯಿಂದ, ಗಾಳಿಯಿಂದ, ಕಾಡು ಪ್ರಾಣಿಗಳಿಂದ, ಹೊಳೆ ನೀರಿನಿಂದ ಈ ಅಂಚೆಯ ಚೀಲವನ್ನು ಕಾಪಾಡಬೇಕು. ಅದರಲ್ಲಿರುವುದು ಬರೇ ಕಾಗದಗಳಲ್ಲ, ಯಾರ್ಯಾರನ್ನು ತಲುಪಬೇಕಾಗಿರುವ
ಆದರೆ ಇನ್ನೂ ತಲುಪಿರದ ಸ್ವರಗಳು. ಇವು ನಮ್ಮ ಕೈಲಿವೆ. ಅವನ ತಲುಪಿಸುವ ತನಕ ಅವುಗಳನ್ನು ಕಾಪಾಡಬೇಕು. ಜೀವ ಹೋದರೂ ಚಿಂತೆಯಿಲ್ಲ ಎಂದು ಆತ ಉದ್ವೇಗದಿಂದ ಹೇಳುವಾಗ ನಾಯಿಯು ಬಾಲ ಅಲ್ಲಾಡಿಸುತ್ತಾ ಮಗನ ಕಾಲನ್ನು ಅಕ್ಕರೆಯಿಂದ ನೆಕ್ಕುವ ಆ ದೃಶ್ಯ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಅಂದರೆ ಅಂಚೆ ಚೀಟಿಗಳು ಅವು ಇನ್ನೂ ಕೂಡ ಆ ವಾರಸುದಾರರ ಕೈಗೆ ಮುಟ್ಟಿದಾಗ ಅಲ್ಲಿಗೆ ಅವು ಸಾರ್ಥಕತೆಯನ್ನು ಪಡಿತವೆ. ಹಾಗಾಗಿ ನಮ್ಮ ಕೈಯಲ್ಲಿರುವ ಅಂಚೆ ಚೀಟಿಗಳನ್ನು ವಾರಸುದಾರರಿಗೆ ಮುಟ್ಟಿಸೋದು ಬಹಳ ಮುಖ್ಯ. ಹಾಗಾಗಿ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ಅವೆಲ್ಲವನ್ನು ನೀಗಿಕೊಂಡು ನಾವು ಆ ಪತ್ರಗಳನ್ನು ಜಾಗರೂಕತೆಯಿಂದ ತಲುಪಿಸಬೇಕು ಅಂತೇಳಿ ಅಪ್ಪ ಮಗನಿಗೆ ಹೇಳುವ ಸನ್ನಿವೇಶ. ಅಂಚೆ ತಲುಪಿಸುವ ಈ ಪ್ರಯಾಣದಲ್ಲಿ ಅಪ್ಪ ಮಗ ಇನ್ನಷ್ಟು ಹತ್ತಿರ ಆಗ್ತಾರೆ. ಮೊದಲು ಯೌವನದಲ್ಲಿರೋ ಮಗ ಯಾವಾಗಲೂ ಮನೆಯಿಂದ ಹೊರಗಡೆ ಇರ್ತಾನೆ, ಅಪ್ಪ ಯಾವಾಗಲೂ ಕೆಲಸದ ಮೇಲೆ ಬ್ಯುಸಿ ಇರ್ತಾರೆ. ಆದರೆ ಇವತ್ತು ಮಗ ಮತ್ತು ಅಪ್ಪ 7 ದಿನಗಳ ಈ ಸುದೀರ್ಘ ಪ್ರಯಾಣದಲ್ಲಿ ಹತ್ತಿರವಾಗಿದ್ದಾರೆ, ಜೊತೆಯಾಗಿದ್ದಾರೆ, ಒಬ್ಬರನ್ನೊಬ್ಬರು ಅರಿಯುವ ಸನಿಹದಲ್ಲಿದ್ದಾರೆ. ಹೊಳೆ ದಾಟುವಾಗ ಅಂಚೆ ಚೀಲ ನೆನೆಯದ ಹಾಗೆ ಸಾಗುವ ಮಗ ಅಪ್ಪನನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಸಾಗುವಾಗ ಕಳೆದ 10 ವರ್ಷಗಳಲ್ಲಿ ಅವರಿಬ್ಬರೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇಷ್ಟು ಸಾಮೀಪ್ಯವನ್ನು ಯಾವತ್ತೂ ಸಾಧಿಸಿದ್ದೇ ಇಲ್ಲ. ಅಷ್ಟು ಹತ್ತಿರ ಆಗ್ತಾರೆ. ಅಂದರೆ ನದಿಯನ್ನು ದಾಟುವ ಸಂದರ್ಭ ಬರುತ್ತೆ. ಆ ನದಿಯನ್ನು ದಾಟಬೇಕಾದ್ರೆ ಹೋಗಿ ಅಂಚೆ ಚೀಲವನ್ನು ಆ ಕಡೆ ದಡದಲ್ಲಿಟ್ಟು ಮತ್ತೆ ವಾಪಸ್ ಬಂದು ಮಗ ಅಪ್ಪನನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು. ಆಚೆ ದಡದಿಂದ ಮತ್ತೆ ಪ್ರಯಾಣವನ್ನು ಮುಂದುವರಿಯುತ್ತದೆ. ನೋಡಿ, ಇಲ್ಲಿ ಅವನು ವಾಪಸ್ ಬಂದು ಅಪ್ಪನನ್ನು ಕರ್ಕೊಂಡು ಹೋಗಬೇಕಾದ್ರೆ ಅವನ ಬೆನ್ನ ಮೇಲಿದ್ದ ಗಾಯದ ಗುರುತು ಅಪ್ಪ ಮತ್ತು ಮಗನ ನಡುವಿನ ಆ ದೂರವನ್ನು ಹೇಳುತ್ತೆ. ಅಂದರೆ ಅಪ್ಪ ಯಾವಾಗಲೂ ಹೊರಗಡೆ ಹೋಗ್ತಾ ಇದ್ದ, ವಾರಗಟ್ಟಲೆ ಅಂಚೆ ಚೀಟಿ ಕೊಡೋಕ್ಕೆ ಹೋಗ್ತಾ ಇದ್ದ. ಮಗು ಯಾವಾಗಲೂ ಬಿದ್ದು ಗಾಯ ಮಾಡ್ಕೊಂಡಿದೆ, ಅವನು ಬರೋಷ್ಟೊತ್ತಿಗೆ ಅದು ಒಣಗೋಗಿದೆ. ಅದು ಅಪ್ಪನ ಗಮನಕ್ಕೆ ಬಂದಿಲ್ಲ. ಆದರೆ ಇವತ್ತು ಮಗನ ಬೆನ್ನಿನ ಮೇಲೆ ಕುಳಿತು ಹೋಗ್ತಾ ಇರಬೇಕಾದ್ರೆ ಅವನು ಆ ಗಾಯವನ್ನು ನೋಡ್ತಾನೆ. ಆ ಗಾಯವನ್ನು ನೋಡ್ತಾ ಮಗನ ಪ್ರೀತಿ ಮತ್ತು ಅಪ್ಪನ ಪ್ರೀತಿ ಎರಡೂ ಒಂದಕ್ಕೊಂದು ಜೊತೆಯಾಗ್ತಕ್ಕಂಥದ್ದನ್ನು ನಾವು ಈ ಪಠ್ಯಭಾಗದಲ್ಲಿ ಗಮನಿಸ್ಬೋದು. ಈ ಸಂದರ್ಭದಲ್ಲಿ ಮುಂದುವರಿತಾ ಮತ್ತೆ ಆಚೆ ದಡಕ್ಕೋಗಿ ತಲುಪ್ತಾರೆ. ಮೊದಲು ಸಿಕ್ಕ ಹಳ್ಳಿಯಲ್ಲಿ ಯಾರ್ಯಾರ ಮನೆಗೆ ಹೇಗೆ ಪತ್ರ ಕೊಡಬೇಕು ಅಂತೇಳಿ ಅಪ್ಪ ಹೇಳ್ಕೊಡ್ತಾ ಎಲ್ಲರನ್ನ ಪರಿಚಯ ಮಾಡಿಸ್ತಾ ಕರ್ಕೊಂಡು ಹೋಗ್ತಾನೆ. ನಿಮ್ಮ ಮಗನ ಹಾಗೆ ನೋಡ್ಕೊಳ್ಳಿ, ಬಾಯಾರಿಕೆಗೆ ಏನಾದರೂ ಕೊಡಿ ಅಂಥೇಳಿ ಮಗನನ್ನು ಪರಿಚಯ ಮಾಡ್ತಾ ಅವರಿಗೆ ಮಗನ ಬಗ್ಗೆ ತಿಳಿಸ್ತಾ ಅಪ್ಪ ಹೋಗುವ ದೃಶ್ಯ ಕಂಡುಬರುತ್ತೆ. ಅದಾದಮೇಲೆ ಹೀಗೆ ಹೋಗ್ತಾ ಹಳ್ಳಿಗಳನ್ನು ದಾಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಹಳ್ಳಿಯಲ್ಲಿ ಒಂಟಿ ಕುರುಡಿ ಅಜ್ಜಿಯೊಬ್ಬಳ ಬಳಿ ಸಾರಿ ಅವಳಿಗೆ ಒಂದು ಮನಿ ಆರ್ಡರ್ ಕೊಡ್ತಾನೆ. ಮಗ ಪತ್ರದಲ್ಲಿ ಏನು ಬರೆಯದಿದ್ದರೂ ಕೂಡ ಅಂಚೆ ಹಣ್ಣ ಕಲ್ಪಿಸಿಕೊಂಡು ತಾಯಿಯ ಹೃದಯವನ್ನು ತಂಪಾಗಿಸುವ ಆ ಸಂದರ್ಭ ಬರುತ್ತೆ. ಆ ಅಜ್ಜಿ ಹತ್ರ ಅಪ್ಪ ಹೋಗ್ಬಿಟ್ಟು, ನೋಡಮ್ಮ, ಇನ್ಮೇಲೆ ನಾನು ಬರಲ್ಲ, ಇನ್ಮೇಲೆ ನನ್ನ ಮಗ ಬರ್ತಾನೆ, ನನ್ನ ಮಗ ಬಂದಾಗ ಬಾಯಾರಿಕೆಗೆ ನೀರು ಕೊಡಿ ಅಂತ ಹೇಳ್ತಾ ನಂತರ ಇನ್ನೊಂದೂರಿಗೆ ಹೋದಾಗ ಒಂಟಿ ಕುರುಡಿ ಅಜ್ಜಿಯೊಬ್ಬಳ ಬಳಿ ಸಾರಿ ಅವಳಿಗೆ ಬಂದ ಮನಿ ಆರ್ಡ್ರನ್ನು ಕೊಡ್ತಾನೆ. ಆಗ ಆ ಪತ್ರದಲ್ಲಿ ಏನಿರಲ್ಲ, ಪಟ್ಟಣದ ನಿನ್ನ ಮಗ ಹಣ ಕಳಿಸಿದ್ದಾನೆ ಅಷ್ಟೇ ಅಂತ ಹೇಳಿದ್ರೆ ಅವಳು ಎಲ್ಲಿ ಬೇಜಾರಾಗ್ತಾಳೋ ಅಂತೇಳಿ, ಆಗ ಅವನು ಏನು ಬರೆಯದಿದ್ದರೂ ಕೂಡ ಸುಳ್ಳೇ ಸುಳ್ಳು ಕಾಗದದಲ್ಲಿ ಇದೆ ಅನ್ನುವ ಹಾಗೆ, ಪ್ರೀತಿಯಮ್ಮ, ನೀನು ಹೇಗಿದ್ದಿ, ಈ ಮಳೆಗಾಲದ ನಂತರ ಖಂಡಿತ ಬರುತ್ತೇನೆ, ನೀನು ಕಾಳಜಿ ತಗೋ, ಸರಿಯಾಗಿ ತಿನ್ನು, ಬೆಟ್ಟದಲ್ಲಿ ಹಣ್ಣುಗಳನ್ನು ಆರಿಸಲು ಜಾಸ್ತಿ ಅಳೆಯಬೇಡ ಅಂಥೇಳಿ ಹೇಳ್ತಾನೆ. ಕಣ್ಣೇ ಕಾಣದ ಆ ತಾಯಿ ಅದನ್ನು ನಂಬುತ್ತಾ ಆಲಿಸುತ್ತಾಳೆ. ಮಗನನ್ನು ಪರಿಚಯಿಸಿದಾಗ ಅವನ ಗಲ್ಲ ಮುಂಗುರುಳು ಸವರಿ, ಮಗು, ನಿನ್ನ ಅಪ್ಪ ಸಾಕಷ್ಟು ಸವೆದಿದ್ದಾನೆ, ಅವನ ಮುಂದಿನ ದಾರಿ ಸುಗಮಗೊಳಿಸು ಎಂದು ಅರಸುತ್ತಾಳೆ. ಅಲ್ಲಿಂದ ಹೊರಟ ನಂತರ ಆ ನಾಯಿಗೆ ಸಮಾಧಾನವಾಗುವ ಹಾಗೆ ಸುಳ್ಳು ಪತ್ರ ಓದಿ ಹೇಳು ಆಗಾಗ ಎಂದು ಹೇಳುತ್ತಾನೆ ಅನ್ನುವ ಒಂದು ಭಾಗ ಬರುತ್ತೆ. ಅಂದರೆ ಒಬ್ಬ ಅಜ್ಜಿಗೆ ಮನಿ ಆರ್ಡ್ರ್ ಬರುತ್ತೆ, ಆದರೆ ಅಪ್ಪ ಏನೂ ಮಗ ಬರೆದೇ ಇದ್ದರೂ ಕೂಡ ಮಗ ಅಜ್ಜಿಯನ್ನು ಕೇಳುವ, ಅಜ್ಜಿಯ
ಆರೋಗ್ಯವನ್ನು ವಿಚಾರಿಸ್ಕೊಳ್ತಕ್ಕಂತಹ ವಿಚಾರಗಳನ್ನು ಹೇಳಿದರೂ ಕೂಡ ಅಲ್ಲಿ ಮಗನಿಗೆ ಹೇಳ್ಕೊಡ್ತಾ ಇದ್ದಾನೆ. ಕೆಲವೊಮ್ಮೆ ನಾವು ಒಬ್ಬರಿಗೆ ಸಂತೋಷ ಆಗುತ್ತೆ ಅಂತಂದರೆ ಆ ಸಂತೋಷಕ್ಕೋಸ್ಕರ ನಾವು ಸುಳ್ಳು ಹೇಳಿದರೂ ಪರವಾಗಿಲ್ಲ, ಆ ಜೀವ ಸಂತೋಷವಾಗಿರುತ್ತೆ ಅಂದರೆ ನಾವು ಅದನ್ನು ಹೇಳಬೇಕು. ಕೆಲವೊಮ್ಮೆ ನಾವು ಹೇಳುವ ಸುಳ್ಳು ಕೂಡ ಇನ್ನೊಬ್ಬರಿಗೆ ಸಂತೋಷವನ್ನು ಆನಂದವನ್ನು ತರುತ್ತೆ ಅಂದರೆ ಅದರಲ್ಲಿ ತಪ್ಪಿಲ್ಲ ಅಂಥೇಳಿ ಹೇಳ್ಕೊಡ್ತಾನೆ. ಹೀಗೆ ಹೇಳ್ತಾ ಪರಿಚಯ ಮಾಡಿಕೊಡ್ತಾ ಅಲ್ಲಿಂದ ಅವರು ಮುಂದಕ್ಕೆ ಹೊರಟೋಗ್ತಾರೆ. ಮುಂದಿನ ಹಳ್ಳಿಯ 4 ಮನೆಗಳಿಗೆ ಅಂಚೆಯನ್ನು ಕೊಟ್ಟು ಮರುದಿನ ಅವರು ಒಂದು ನಿರ್ಜನ ಧರ್ಮಶಾಲೆಯಲ್ಲಿ ರಾತ್ರಿಯನ್ನು ಕಳಿತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಅಂಚೆಯ ಚೀಲದ ಭಾರ ಇವಾಗ ಕಡಿಮೆ ಆಗಿದೆ. ಯಾಕಂದರೆ ಈಗಾಗಲೇ ಅಂಚೆ ಚೀಟಿಗಳನ್ನು ಬಹಳ ಜನಕ್ಕೆ ಕೊಟ್ಟಿದ್ದಾರೆ. ಈಗಾಗಲೇ ಕೆಲವು ದಿನಗಳು ಕಳೆದಿದ್ದಾರೆ. ಹಾಗಾಗಿ ಆ ಚೀಲದ ತೂಕ ಈಗ ಕಡಿಮೆ ಆಗಿದೆ. ಇನ್ನು ಉಳಿದಿರುವ ಆ ಕಾಗದದ ಕಟ್ಟುಗಳನ್ನು ತೆಗೆದು ಇದು ಈ ಮನೆಗೆ ಅಂಥೇಳಿ ಉಳಿದಿರೋವನ್ನೆಲ್ಲ ಬೇರ್ಪಡಿಸ್ತಾ ಇದ್ದಾರೆ. ಹೀಗೆ ಬೇರ್ಪಡಿಸ್ತಾ ಈ ಊರಿಗೆ ಒಂದು 2 ದಿವಸ ಇದೆ ಅಂಥೇಳಿ ತಿಳಿಸ್ತಾ ಹೊರಡಬೇಕು ಅಂಥೇಳಿ ತಯಾರಾಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವರು ಜೋಡಿಸ್ತಾ ಇರಬೇಕಾದ್ರೆ ಬಿರುಗಾಳಿ ಬರುತ್ತೆ. ಆ ಬಿರುಗಾಳಿಗೆ ಅಂಚೆ ಚೀಟಿಗಳೆಲ್ಲವೂ ಹಾರೋಗ್ತವೆ. ದಣಿದು ಸುಸ್ತಾಗಿರುವ ಅಪ್ಪ ಓಡೋಗಿ ಎಲ್ಲ ಅಂಚೆ ಚೀಟಿಗಳನ್ನು ಆರಿಸಿಕೊಂಡು ಎದೆಗವಚಿಕೊಂಡು ಬರ್ತಕ್ಕಂಥ ಆ ದೃಶ್ಯವನ್ನು ಸಿನಿಮಾದಲ್ಲಿ ಮಂದಗತಿಯಲ್ಲಿ ಸ್ಲೋ ಮೋಷನಲ್ಲಿ ಚಿತ್ರಿಸಲಾಗಿದೆ. ಈ ದೃಶ್ಯ ಮೈ ಜುಮ್ಮೆನಿಸುವ ಹಾಗೆ ನಮಗೆ ಕಂಡುಬರುತ್ತೆ. ಆ ಕಾಯಕ ತತ್ವದ ಆ ಅನುಷ್ಠಾನದ ಪರಮ ಗಳಿಗೆಯಂತಿರುವ ಆ ದೃಶ್ಯ, ಗಾಳಿ ಮಳೆ ಆರುವ ಕಾಗದಗಳು ಅವುಗಳನ್ನು ಎದೆಗವಚಿಕೊಳ್ತಾ ವಯಸ್ಸಾಗಿರುವ ಅಂಚೆಯಣ್ಣ, ಅದನ್ನು ದೂರದಲ್ಲಿ ನಿಂತ್ಕೊಂಡು ನೋಡುವ ಮಂತ್ರಮುಗ್ಧನಾಗಿ ನಿಂತಹ ಮಗ, ಒಂದು ಕನಸು ನೋಡುವ ಹಾಗೆ ಅದನ್ನು ಗಮನಿಸ್ತಾ ಇರತಕ್ಕಂಥದ್ದು, ಹೀಗೆ ಎಲ್ಲವೂ ಕೂಡ ಆ ದೃಶ್ಯದಲ್ಲಿ ಕಂಡುಬರುತ್ತೆ. ಕೊನೆಯದಾಗಿ ಚಿತ್ರದ ಕೊನೆಯ ದೃಶ್ಯದಲ್ಲಿ ಮತ್ತೆ ಅವರ ಮನೆ, ಬೆಳಗಿನ ಜಾವ, ಹುಡುಗ ತನ್ನ ಮೊದಲ ರೂಟ್ ಮ್ಯಾಪನ್ನು ಸಿದ್ಧಪಡಿಸ್ಕೊಂಡು ಈಗಾಗಲೇ ಅಪ್ಪ ತೋರಿಸ್ಕೊಂಡು ಬಂದಿರೋ ಜಾಗಕ್ಕೆ ಈಗ ಒಬ್ಬನೇ ಹೊರಟು ನಿಂತಿದ್ದಾನೆ. ಅಂಚೆ ಚೀಲವನ್ನು ಅವನ ಹೆಗಲೇರಿಸ್ಕೊಂಡು, ಅಪ್ಪನಿಂದ ಪಡೆದು ಹೆಗಲೇರಿಸ್ಕೊಂಡು ಕೈಗೆ ಬುತ್ತಿಯನ್ನು ತಾಯಿ ತಂದು ಕೊಡ್ತಾಳೆ. ಕಣ್ತುಂಬ ಅಪ್ಪ ಮತ್ತು ಅಮ್ಮ ಮಗುವನ್ನು ನೋಡ್ತಾ ಇದ್ದಾರೆ. ಮಗ ಅಂಚೆ ಚೀಲವನ್ನು ಹೊತ್ಕೊಂಡು ಅವನ ಜೊತೆಗೆ ಈಗ ನಾಯಿ ಕೂಡ ಜೊತೆಯಾಗಿದೆ. ಹೀಗೆ ಅವನು ಮತ್ತೆ ಆ 7 ದಿನಗಳ ಆ ಪ್ರಯಾಣಕ್ಕೆ ಅಂಚೆಯಣ್ಣನಾಗಿ ತೆರಳುತ್ತಾ ಇರತಕ್ಕಂತಹ ಆ ವಿಶಾಲವಾದ ಕಾಡಿನ ತೆರೆಗಳ ನಡುವೆ ಚಲಿಸುತ್ತಾ ಮೆಲ್ಲಗೆ ಮಲೆಗಳಲ್ಲಿ ಮರೆಯಾಗುವ ಅಂಚೆಯಣ್ಣ ನಮಗೆ ಕಂಡುಬರ್ತಾನೆ. ಹಾಗಾಗಿ ಇದು ಮೌಲ್ಯಗಳ ಹಸ್ತಾಂತರದ ಕ್ಷಣದ ಯಾತನೆ, ಬಿಡುಗಡೆ, ಹೊಸ ಸಮಯದ ಉದಯದ ಸಂಭ್ರಮ, ಅಪ್ಪ ಮಗನ ನಂಟಿನ ಹೊಸ ಜೀವನವನ್ನೇ ನೀಡುವ ಕಾಯಕ ತತ್ವ, ಇವೆಲ್ಲವುಗಳನ್ನು ಮನ ಕರಗಿಸುವಂತೆ ಕಣ್ಣೆದುರು ಮೂಡಿಸಿದ ಈ ಚಿತ್ರ 4 ವರ್ಷಗಳ ಹಿಂದೆ ನೋಡಿದರೂ ಈಗಲೂ ನೆನೆದರೆ ಮತ್ತೆ ಆವರಿಸಿಕೊಂಡು ಬೆಳೆಸುತ್ತಿದೆ ಅಂಥೇಳಿ ಲೇಖಕರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಪೋಸ್ಟ್ ಮ್ಯಾನ್ ಇನ್ ದಿ ಮೌಂಟನ್ಸ್ ಇದೊಂದು ಚಿನಿ ಚಿತ್ರ. 4 ವರ್ಷಗಳ ಕೆಳಗೆ ಲೇಖಕರು ನೋಡಿದ ಈ ಸಿನಿಮಾ ಹೇಗೆ ಅವರನ್ನು ಕಾಡ್ತು, ಹೇಗೆ ಅಂಚೆಯಣ್ಣನ ಕಾಯಕ ತತ್ವ, ಅಪ್ಪ ಮಗನ ಬಾಂಧವ್ಯ, ಅಂಚೆಯ ಚೀಟಿಗಳ ಮಹತ್ವ, ಇವೆಲ್ಲವನ್ನು ಕೂಡ ಅತ್ಯಂತ ಸರಳವಾದ ಭಾಷೆಯಲ್ಲಿ, ಆಕರ್ಷಕವಾದ ಭಾಷೆಯಲ್ಲಿ ಅವರು ಚಿತ್ರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು. ಹಾಗೆ ನಿಮಗೆ ಆಸಕ್ತಿ ಇದ್ದರೆ ಯೂಟ್ಯೂಬ್ನಲ್ಲಿ ನಿಮಗೆ ಚೀನಿ ಭಾಷೆಯಲ್ಲಿಯೇ ಈ ಚಿತ್ರ ಸಿಗುತ್ತೆ. ನೀವು ಆ ಸಿನಿಮಾವನ್ನು ಕೂಡ ಗಮನಿಸ್ಬೋದು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.